ಕ್ರೀಡಾಂಗಣ ಉಳಿಸಿ, ಕ್ರೀಡಾಂಗಣ ಉಳಿಸಿ. ಬಿಜೆಪಿಯ ಜನಪರ ಹೋರಾಟಕ್ಕೆ ಉಳಿಸಿ ಉಳಿಸಿ ಕ್ರೀಡಾಂಗಣ ಉಳಿಸಿ. ಬಿಜೆಪಿಯ ಕ್ರೀಡಾಪಟುಗಳ ಪರ ಹೋರಾಟಕ್ಕೆ, ಬಿಜೆಪಿಯ ಕ್ರೀಡಾಪಟುಗಳ ಪರ ಹೋರಾಟಕ್ಕೆ. ನಗರದಲ್ಲಿ ಗೋಪಾಲಗೌಡರ ಹೆಸರಿನಲ್ಲಿ ಒಂದು ಕ್ರೀಡಾಂಗಣವನ್ನ ಆ ಸಂದರ್ಭದಲ್ಲಿ ಶಾಸಕರು ಸಚಿವರಾಗಿದ್ದಂತಹ ಕಾಗೋಡು ತಿಮ್ಮಪ್ಪನವರು ಸಾಗರಕ್ಕೆ ಲೋಕಾರ್ಪಣೆಯನ್ನ ಮಾಡಿದ್ರು. ಆದ್ರೆ ಇವತ್ತು ಆ ಒಂದು ಕ್ರೀಡಾಂಗಣದ ಪರಿಸ್ಥಿತಿಯನ್ನ ದುಸ್ಥಿತಿಯನ್ನ ನೋಡಿದ್ರೆ ಆ ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಸಾಗರಕ್ಕೂ ಕೂಡ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಂತಹ ಮಾನ್ಯ ಶಾಂತವೇರಿ ಗೋಪಾಲಗೌಡರಿನ ಹೆಸರಿಗೆ ಕಳಂಕ ತರೋ ರೀತಿಯಲ್ಲಿ ಇವತ್ತು ಆ ಒಂದು ಕ್ರೀಡಾಂಗಣದ ದುಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಏನು 1993, 92, 93 ಸಾಲಲ್ಲಿ ಅದು ಲೋಕಾರ್ಪಣೆ ಆಗತ್ತೆ. ಅದರ ನಂತರ ಸುಮಾರು ಒಂದು 15 ವರ್ಷಗಳ ಕಾಲ ಅಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಕ್ರೀಡಾ ಚಟುವಟಿಕೆಗಳು ನಡೀತಾ ಇರಲಿಲ್ಲ. ಕೇವಲ ಸಣ್ಣ ಪುಟ್ಟ ಪಂದ್ಯಾವಳಿಗಳು ಅಥವಾ ಬೇರೆ ಬೇರೆ ಕ್ರೀಡಾಕೂಟಗಳು ಮಾತ್ರ ಅಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾವುಗಳು ಕೂಡ ಕ್ರಿಕೆಟ್ ಆಟಗಾರರಾಗಿ ಆ ಒಂದು ಕ್ರೀಡಾಂಗಣವನ್ನ ಸದ್ಬಳಕೆ ಆಗ್ಬೇಕಂತಕ್ಕಂಥ ಒಂದು ಆಸೆಯನ್ನ, ಬಯಕೆಯನ್ನ ನಾವೆಲ್ಲ ಹೊಂದಿದ್ವಿ. ಆದ್ರೆ ದುರದೃಷ್ಟವಶಾತ್ ನಮಗೆ ಅಲ್ಲಿ ಯಾವುದೇ ಅವಕಾಶಗಳಿರಲಿಲ್ಲ, ಮೂಲಭೂತ ಸೌಕರ್ಯಗಳಿರಲಿಲ್ಲ. ನಾವುಗಳು ಕೇವಲ ಇಲ್ಲಿ ನೆಹರು ಮೈದಾನದಲ್ಲೋ ಅಲ್ಲಿ ಈದ್ಗಾ ಮೈದಾನದಲ್ಲೋ ಇಲ್ಲೆಲ್ಲೋ ಆಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಈ ಸಂದರ್ಭದಲ್ಲಿ ಸುದೈವವಶಾತ್ 2008ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ನಗರಸಭೆಯ ಆಡಳಿತಕ್ಕೆ ಬಂತು. ಸನ್ಮಾನ್ಯ ಟಿ ಡಿ ಮೇಘರಾಜ್ ಅವರು ಪ್ರಥಮವಾಗಿ ಅದರ ಅಧ್ಯಕ್ಷರಾದರು. ಆ ಸಂದರ್ಭದಲ್ಲಿ ನಾವುಗಳು ಕೂಡ ಕ್ರೀಡಾಪಟುಗಳಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿದ್ವಿ, ಇದನ್ನ ಟರ್ಫ್ ಅಂಕಣವನ್ನಾಗಿ ಮಾಡಿದ್ರೆ ಸಾಗರದಲ್ಲಿ ಇರ್ತಕ್ಕಂಥ ದೊಡ್ಡ ಮಟ್ಟದ ಕ್ರೀಡಾ ಪ್ರತಿಭೆಗಳು, ಕ್ರಿಕೆಟ್ ಪ್ರತಿಭೆಗಳು ರಾಜ್ಯಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಆ ನಿಟ್ಟಿನಲ್ಲಿ ದಯಮಾಡಿ ಇದನ್ನ ಟರ್ಫ್ ಅಂಕಣವನ್ನಾಗಿ ಮಾಡಿಕೊಡಿ ಅಂತ ಹೇಳಿ ನಾವೆಲ್ಲ ವಿನಂತಿಯನ್ನು ಮಾಡಿದ್ವಿ. ಪಕ್ಷದ ಸಭೆಯಿಂದ ಅನುದಾನದಿಂದಲೇ ಆ ಕ್ರೀಡಾಂಗಣವನ್ನ ಟರ್ಫ್ ಕ್ರೀಡಾಂಗಣವನ್ನಾಗಿ ಪರಿವರ್ತನೆಯನ್ನ ಮಾಡಿದ್ರು. ಬಹುಶಃ ಅತ್ಯಂತ ಹೆಮ್ಮೆ ಆಗತ್ತೆ, ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಕ್ರೀಡಾಂಗಣ ಟರ್ಫ್ ಅಂಕಣ ಆಗಿದೆ ಅಂತಂದ್ರೆ ಅದು ಮೇಘರಾಜ್ ಅವರ ಮತ್ತು ಬಿಜೆಪಿ ಅವಧಿಯಲ್ಲಿ ಅಂತೇಳಿ ಅತ್ಯಂತ ಹೆಮ್ಮೆ ಎಂದು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮಾನ್ಯ ಆಗಿನ ಶಾಸಕರಾಗಿದ್ದ ಗೋಪಾಲಕೃಷ್ಣ ಬೇಳೂರವರು ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದು. ನಾನು ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ. ಇತ್ತೀಚೆಗೆ ಅಂದ್ರೆ ಸುಮಾರು ಒಂದು 15 ತಿಂಗಳಾಯ್ತು. ಈ 15 ತಿಂಗಳಿಂದ ಇತ್ತೀಚೆಗೆ ಅಲ್ಲಿ ಯಾವುದೇ ರೀತಿಯ ಕ್ರಿಕೆಟ್ ಕ್ರೀಡಾ ಚಟುವಟಿಕೆ ನಡೀತಾ ಇಲ್ಲ. ಕಾರಣ ಇಷ್ಟೇ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಈಗಾಗಲೇ ಒಂದು ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಈ ಒಂದು ಕ್ರೀಡಾಂಗಣ ಏನಿದೆ, ಈ ಟರ್ಫ್ ಅಂಕಣ ಕ್ರಿಕೆಟ್ ಆಡ್ಲಿಕ್ಕೆ ಯೋಗ್ಯ ಇಲ್ಲ. ಹಾಗಾಗಿ ಈ ಅಂಕಣದಲ್ಲಿ ಯಾವುದೇ ರೀತಿಯ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಪ್ರಾಯೋಜಿತ ಅಧಿಕೃತ ಯಾವುದೇ ಪಂದ್ಯಾವಳಿಗಳನ್ನ ಇಲ್ಲಿ ನಡೀಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇದನ್ನ ಸ್ಪಷ್ಟವಾಗಿ ಪತ್ರವನ್ನ ಬರೆದಿದ್ದಾರೆ. ಆ ಸಂದರ್ಭದಲ್ಲಿ ಅದು ನಿಲ್ತು. ಅಂದ್ರೆ ನೋಡಿ, ಸುಮಾರು 15 ತಿಂಗಳಿಂದ ಕ್ರೀಡಾ ಚಟುವಟಿಕೆಗಳು ಇಲ್ದೇನೆ ಕ್ರೀಡಾಪಟುಗಳು ಇವತ್ತು ಹಾಸನಕ್ಕೆ ಹೋಗ್ಬೇಕು ಆಡ್ಲಿಕ್ಕೆ, ಶಿವಮೊಗ್ಗಕ್ಕೆ ಹೋಗ್ಬೇಕು, ಚಿಕ್ಕಮಗಳೂರಿಗೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು. ಎಷ್ಟು ಖರ್ಚಾಗುತ್ತೆ ಅವರಿಗೆ? ಅಂಡರ್-16, ಅಂಡರ್-19 ಅಥವಾ ಅಂಡರ್-14 ಪಂದ್ಯಾವಳಿಗಳು ಇಲ್ಲೇ ನಡೆದ್ರೆ ಎಷ್ಟು ಸುಗಮವಾಗಿ ಇಲ್ಲೇ ಆಡ್ಕೊಂಡು ಅವ್ರಿಗೆ ಏನೊಂದು ಹೋಮ್ ಪಿಚ್ ಅಟ್ಮಾಸ್ಫಿಯರ್ ಇರುತ್ತೆ, ಆಡ್ಲಿಕ್ಕೆ ಅವಕಾಶ ಆಗುತ್ತೆ. ಆದ್ರೆ ಇದನ್ನ ಹೊರತುಪಡಿಸಿ ಇವತ್ತು ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕು ಅಂದ್ರೆ ವಿಪರೀತವಾಗಿರ್ತಕ್ಕಂಥ ಖರ್ಚು ವೆಚ್ಚ ಇರುತ್ತೆ. ಅದ್ರ ಜೊತೆಗೆ ಇದು ಏನು ಪ್ರಯಾಣ ಮಾಡ್ತಕ್ಕಂಥ ಒಂದು ಸಮಯ. ಹೀಗಾಗಿ ಒಟ್ಟಾರೆಯಾಗಿ ನಮ್ಮ ಸಾಗರದ ಕ್ರೀಡಾಪಟುಗಳಿಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಆಘಾತವನ್ನ ಈಗಿನ ಆಡಳಿತ ಮಾಡಿದೆ. ನೇರವಾಗಿರ್ತಕ್ಕಂಥ ಆರೋಪ ಈಗಿನ ಆಡಳಿತ ಮಾಡಿದೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸುತ್ತೆ. ಯಾಕೆ ಅಂತೀವಿ, ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನಾವಳಿಗಳಿಗೆ ತಾವು ಅವಕಾಶವನ್ನು ಕೊಡದೇನೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಇವತ್ತು ಸ್ಪಷ್ಟಪಡಿಸಬೇಕು. ಈ ಕುರಿತಾಗಿರ್ತಕ್ಕಂಥ ಮುಂದಿನ ಹೆಜ್ಜೆಯನ್ನು ನಾವು ತಿಳಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ, ಬಹುಶಃ ಈ ಹೋರಾಟ ಬೇರೆ ರೀತಿಯ ಮಾರ್ಗಕ್ಕೆ ತೆರಳಲಿಕ್ಕೆ ಅವಕಾಶ ಕೊಡಬೇಡಿ ಮಾನ್ಯ ಉಪವಿಭಾಗಾಧಿಕಾರಿಗಳೇ, ನಿಮ್ಮ ನೇತೃತ್ವದಲ್ಲಿ. ಯಾಕಂದ್ರೆ ಬಹುಶಃ ಇನ್ನೊಂದು ಮಾತು ಹೇಳಬೇಕು, ಶಾಸಕರಿಗೆ ಇದ್ರ ಬಗ್ಗೆ ಪೂರ್ಣ ಅರಿವಿಲ್ಲ. ನಾ ಶಾಸಕರನ್ನ ದೂರ್ಲಿಕ್ಕೆ ಹೋಗಲ್ಲ ಈ ವಿಷಯದಲ್ಲಿ. ಯಾಕಂದ್ರೆ ಕ್ರೀಡಾಂಗಣ ವಿಚಾರದಲ್ಲಿ ಅವ್ರಿಗೆ ಹೆಚ್ಚು ಬೇರೆ ಬೇರೆ ರೀತಿಯ ಒಂದಷ್ಟು ತಲೆಯಲ್ಲೇ ತುಂಬಿ ಅವರಿಗೆ ತಪ್ಪು ಮಾಹಿತಿಯನ್ನು ಕೊಡೋದ್ರ ಮೂಲಕ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ದಯಮಾಡಿ ಶಾಸಕರು ಇದರ ಬಗ್ಗೆ ಸರಿಯಾದ ಮಾಹಿತಿಗಳನ್ನ ಪರಿಣಿತರಿಂದ ಪಡೆದುಕೊಳ್ಬೇಕು. ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ನಗರಾಧ್ಯಕ್ಷರಾದ ಗಣೇಶ್ ಪ್ರಸಾದ್ ಹಾಗೂ ತಾಲೂಕಾಧ್ಯಕ್ಷರಾದ ದೇವೇಂದ್ರಪ್ಪನವರೇ ಹಾಗೂ ಪ್ರಧಾನ ಕಾರ್ಯದರ್ಶಿ ಸತೀಶ್ ಮಗೂರವರೇ, ಯುವ ಮೋರ್ಚಾ ಅಧ್ಯಕ್ಷರಾದ ಪರಶುರಾಮರವರೇ ಹಾಗೂ ಪ್ರಶಾಂತ್ ಅವರೇ, ಸಂತೋಷ್ ಶೆಟ್ಟಿ ಅವರೇ ಹಾಗೂ ಇಲ್ಲಿ ಬಂದ ಎಲ್ಲ ನಗರಸಭಾ ಸದಸ್ಯರೇ ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತರೇ, ಈ ದಿನ
2008ರಲ್ಲಿ ನಾನು ಸಹ ಅದೇ ವಾರ್ಡಿನ ನಗರಸಭಾ ಸದಸ್ಯನಾಗಿದ್ದೆ. ಆ ಸಮಯದಲ್ಲಿ ಟಿ.ಡಿ. ಮೇಘರಾಜ್ ಅವರು ಆ ಒಂದು ಕ್ರೀಡಾಂಗಣ ಟರ್ಫ್ ಕ್ರೀಡಾಂಗಣವಾಗಿ ಮಾರ್ಪಟ್ರು. ಆ ಟೈಮಲ್ಲಿ ಬ್ರಿಜೇಶ್ ಪಟೇಲ್ ಅವರು ಬಂದು ಆ ಕ್ರೀಡಾಂಗಣ ಉದ್ಘಾಟನೆ ಮಾಡಿದ್ರು. ಅಂತ ಸುವರ್ಣ ನಮ್ಮ ಕ್ರೀಡಾಂಗಣವನ್ನು ಇವತ್ತು ನೋಡಿದ್ರೆ ಹಾಳು ಸುರಿತಾ ಇದೆ. ಅಲ್ಲಿ ದನಗಳು ಸಹ ಒಳ ಹೋಗಕ್ಕೆ ಹಿಂದೆ ಮುಂದೆ ಮಾಡಿದ್ರು. ಅಷ್ಟು ಎತ್ತರದ ಹುಲ್ಲುಗಳು ಬೆಳೆದು ಕಡಗಳು ಬೆಳೆದ್ಬಿಟ್ಟು ಹಾಳಾಗಿದೆ. ಎಷ್ಟೋ ಜನ ನಮ್ಮ ಕ್ರೀಡಾಪಟುಗಳು ಈ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಸುಮಾರು ರಾಜ್ಯ ಮಟ್ಟಕ್ಕೆ, ಗಣೇಶ್ ಪ್ರಸಾದ್ ಹೇಳಿದ್ರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಅಂತೇಳಿ. ನಿಜವಾಗ್ಲೂ ನಮ್ಮ ಸಾಗರದ ಗ್ರಾಮಾಂತರದವರು, ಸಾಗರ ಟೌನ್ ಹುಡುಗರು ಇಲ್ಲೇ ಪ್ರಾಕ್ಟೀಸ್ ಮಾಡಿ ಇಲ್ಲೇ ಬೆಳೆದ್ಬಿಟ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಬೆಳಿತಾರೆ ಅಂದ್ರೆ ನಮಗೆ ಖುಷಿ ಆಗತ್ತೆ. ನಮ್ಮ ಸಾಗರಕ್ಕೊಂದು ಕೀರ್ತಿ ತರುತ್ತೆ. ಅಂತ ಕ್ರೀಡಾಂಗಣವನ್ನು ಇವತ್ತು ಹಾಳುಗೆಡಗಿದ್ದಾರೆ. ದಯವಿಟ್ಟು ಈ ಕ್ರೀಡಾಂಗಣವನ್ನ ಇನ್ನಾರು ಮುಂದಿನದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ತರಬೇಕು. ಯಾಕಂದ್ರೆ ಸುತ್ತಲೂ ಅದರಲ್ಲಿ ಚಿರಂಡಿ ಇದೆ, ಚಿರಂಡಿ ಮುಚ್ಚೋಗ್ಬಿಟ್ಟಿದೆ. ಆ ಚಿರಂಡಿನ ನಾನೇ 2-3 ಸಲ ವಿಡಿಯೋ ಮಾಡಿ ಹಾಕಿದ್ದೆ. ಸಾಗರ ಕ್ರೀಡಾಂಗಣ ಪಕ್ಕದನ್ನ 2ನೇ ಸಂಗ್ರಹವನ್ನಾಗಿ ಕಸ ವಿಲೇವಾರಿ ಘಟಕವನ್ನಾಗಿ ಮಾಡಿದ್ದಾರೆ ಅಂತೇಳಿ. ಆ ರೀತಿ ಕಸ ತಂದು ಅಲ್ಲೇ ಹಾಕುವ ಪರಿಸ್ಥಿತಿಯಲ್ಲಿ ನಡೀತಾ ಇದೆ ಅಲ್ಲಿ ಅಂತ ಆ ಪರಿಸ್ಥಿತಿಯಲ್ಲಿ ತಂದಿದ್ದಾರೆ. ಈಗ ಸಾಗರ ಆಡಳಿತ ಆ ತರ ನಡೀತಾ ಇದೆ. ದಯವಿಟ್ಟು ಈ ದಿನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ಗೋಪಾಲ್ಗೌಡ ಕ್ರೀಡಾಂಗಣ ನಿಷ್ಕ್ರಿಯಗೊಂಡಿದೆ ಅನ್ನೋ ಒಂದು ವಿಷಯಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ನಮ್ದು ದುರ್ದೈವ ಇದು. ಒಂದು ಕ್ರೀಡಾ ಜಾಗ ಈ ರೀತಿಯಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು ಒಂದು ಸಾಗರ ಜನತೆಯ ದುರ್ದೈವ. 2009ರಲ್ಲಿ ಏನು ನಮ್ಮ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಟಿ.ಡಿ. ಮೇಘರಾಜ್ ಅವರು ಈ ಒಂದು ಕ್ರೀಡಾಂಗಣವನ್ನ ಟರ್ಫ್ ಪಿಚ್ ಆಗಿ ಬದಲಾವಣೆ ಮಾಡ್ತಾರೆ. ಮಾಡಿರೋದನ್ನ ಉಳಿಸ್ಕೊಂಡು ಹೋಗಕ್ ಆಗದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿಲಿ ನಾವೆಲ್ಲ ಇವತ್ತಿದೀವಿ. ಅಂದ್ರೆ ಇದು ಆಡಳಿತ ಲೋಪವೋ ಅಥವಾ ಯಾವ್ದೋ ರಾಜಕೀಯ ಹುನ್ನಾರವೋ ಜನ ಯೋಚನೆ ಮಾಡ್ಬೇಕಾಗಿದೆ. ಅಲ್ಲಿ ಯಾವುದೇ ಒಂದು ಪಕ್ಷದವರಾಗ್ಲಿ ಅಥವಾ ಯಾವುದೇ ಒಂದು ಪಂಗಡದವರಾಗ್ಲಿ ಆಟ ಆಡಲ್ಲ. ಇಡೀ ಸಾಗರದ ಅತ್ಯಂತ ಒಳ್ಳೆ ಕ್ರೀಡಾಪಟುಗಳಲ್ಲಿ ಆಟ ಆಡ್ತಾರೆ. ಅಲ್ಲಿ ಆಟ ಆಡಿರ್ತಕ್ಕಂಥ ಕ್ರೀಡಾಪಟುಗಳು ಎಷ್ಟೋ ಜನ ಇವತ್ತು ರಾಜ್ಯ ಮತ್ತು ರಾಷ್ಟ್ರವನ್ನ ಪ್ರತಿನಿಧಿಸಿದ್ದಾರೆ. ಇಂಥ ಒಂದು ಸುಸಜ್ಜಿತವಾದ ಕ್ರೀಡಾಂಗಣವನ್ನ ಇವತ್ತು ಅಲ್ಲಿ ದನಗಳು ಕೂಡ ಒಳಗೋಗಕ್ಕೆ ಹಿಂದೆ ಮುಂದೆ ನೋಡ್ತವೆ. ಆ ಪರಿಸ್ಥಿತಿ ಇದೆ ಅಂತಂದ್ರೆ ನಮ್ಗೆಲ್ಲ ನಾಚಿಕೆ ಆಗುತ್ತೆ. ಗಳಿಗೆ ಹೋಗುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ದಯಮಾಡಿ ಆದಷ್ಟು ಬೇಗ ಈ ಅಂಕಣವನ್ನು ಸಿದ್ಧಪಡಿಸಿ ಕ್ರೀಡಾಪಟುಗಳ ನೆರವಿಗೆ ಧಾವಿಸಬೇಕಾಗಿ ಕೇಳಿಕೊಳ್ತೇವೆ. ವಂದನೆಗಳೊಂದಿಗೆ ಗಣೇಶ್ ಪ್ರಸಾದ್, ನಗರ ಮಂಡಲದ ಅಧ್ಯಕ್ಷರು, ಬಿಜೆಪಿ, ಸಾಗರ.